ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅವರು ಮೌಲ್ಯಾಂಕನ ಮಾರ್ಚ್ 2023ಕ್ಕಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು 8ನೇ ತರಗತಿಯವರಿಗಾಗಿ ವಿಜ್ಞಾನ ವಿಷಯದಲ್ಲಿ ಏನು ಮಾಡಿದ್ದಾರೆ, ಬಿಡುಗಡೆಯನ್ನು ಮಾಡಿದ್ದಾರೆ. ಇದಕ್ಕಿಂತ ಮೊದಲಿಗೆ ನಾವು ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಸಮಾಜದಲ್ಲಿರ್ತಕ್ಕಂಥ 8ನೇ ತರಗತಿಯ ಕ್ವಶನ್ ಪೇಪರ್ಸ್ಗಳನ್ನು ನೋಡಿದ್ದೀವಿ. ಯಾರು ನೋಡಿಲ್ಲಲ್ಲ ಅವರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FASA ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿದ್ರೆ ಅಲ್ಲಿ ಎಲ್ಲ ವಿಡಿಯೋಗಳು ಸಿಗ್ತವೆ. ಇದರ ಆನ್ಸರ್ಸ್ಗಳನ್ನು ಸಹಿತ ಲೈನ್ ಅಪ್ ಮಾಡಿದ್ದೀವಿ, ಅವುಗಳನ್ನು ಸಹಿತ ವೀಕ್ಷಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಆದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನೋಡುವ ಪ್ರಶ್ನೋತ್ತರ ಪತ್ರಿಕೆಯನ್ನು ಹೇಗಿದೆ ಅನ್ನೋದನ್ನು. ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರೋ ಮಾಹಿತಿ 3 ಮಾತ್ರ. ತಮ್ಮ ಹೆಸರು ಬರಿಬೇಕು, ತಮ್ಮ ಸ್ಯಾಟ್ ಸಂಖ್ಯೆ ನಮೂದಿಸಿ ಸಹಿಯನ್ನು ಹಾಕಿದರೆ ಆಯಿತು. ಮುಂದೆ ನಿಮ್ಮ ಒಂದು ಕೊಠಡಿಗೆ ಬಂದಿರತಕ್ಕಂಥ ಮೇಲ್ವಿಚಾರಕರು ಏನು ಮಾಡ್ತಾರಪ್ಪ ಅಂದ್ರೆ ಡೈಸ್ ಕೋಡ್, ಶಾಲೆ ಹೆಸರು, ಕ್ಲಸ್ಟರ್, ಬ್ಲಾಕ್, ಜಿಲ್ಲೆ, ಶಾಲೆ ವಿಧ ಇದೆಲ್ಲ ಭರ್ತಿ ಮಾಡಿ ಸಹಿಯನ್ನು ಹಾಕ್ತಾರೆ. ಮುಂದೆ ಈ ಕಾಲಮ್ನಲ್ಲಿ, ಈ ಕೋಷ್ಟಕದಲ್ಲಿ ವಿದ್ಯಾರ್ಥಿಗಳು ಏನನ್ನೂ ಕೂಡ ಬರೆಯಕೂಡದು, ಅದು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ತದೆ. ಇನ್ನು ವಿದ್ಯಾರ್ಥಿಗಳೇ, ಪ್ರಶ್ನೆ ಪತ್ರಿಕೆ ಹೀಗಿದೆ. ಮುಖ್ಯ ಪ್ರಶ್ನೆ 1ರಲ್ಲಿ 1ರಿಂದ 20ರವರೆಗೆ ಇರತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಕ್ರಮಾಕ್ಷರದೊಂದಿಗೆ ಉತ್ತರಗಳನ್ನು ಬರೀರಿ. ಫಸ್ಟ್ ಕ್ವಶನ್ ಇತ್ತು, ಈ ಕೆಳಗಿನ ಚಿತ್ರ ಪ್ರತಿನಿಧಿಸುತ್ತಿರುವುದು ಅಂತ ಕೇಳಿದ್ದಾರೆ. ಸರಿಯಾದದ್ದನ್ನು ಕ್ರಮಾಕ್ಷರ ಬರೆದು ಉತ್ತರ ಇಲ್ಲಿ ಬರಿಬೇಕು. ಸೌರಮಂಡಲದಲ್ಲಿನ ಕೆಂಪು ಬಣ್ಣದ ಗ್ರಹ ಭೂಮಿ, ಮಂಗಳ, ಗುರು, ನೆಪ್ಚೂನ್. ಪ್ರಶ್ನೆ 3, ಒಬ್ಬ ವಾಹನ ಚಾಲಕನು ಹಿಂಬದಿಯಲ್ಲಿ ಬರ್ತಿರತಕ್ಕಂಥ ವಾಹನ ಕಾಣಲು ಬಳಸುವ ದರ್ಪಣ ಮತ್ತು ಅದರ ಲಕ್ಷಣ ಯಾವುದಿದೆ ಅನ್ನೋದನ್ನು ಆರಿಸಿ ಬರೀತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಧೂಮಕೇತು ಪ್ರಕಾಶಮಾನವಾದ ತಲೆ ಮತ್ತು ಉದ್ದನೆಯ ಬಾಲವನ್ನು ಹೊಂದಿರುವಂತೆ ಕಂಡುಬರುತ್ತದೆ, ಏಕೆ ಅಂತ ಕೇಳಿದ್ದಾರೆ. ಸೊ ಅದು ಇಲ್ಲಿ ಬರೀತಕ್ಕಂಥದ್ದು. ಪ್ರಶ್ನೆ 5, ರೇಡಿಯೋ ಸಂಸ್ಥೆಯೊಂದು ಸಮುದ್ರ ಪ್ರದೇಶದ ಜನರಿಗೆ ಹವಾಮಾನ ವೈಪರೀತ್ಯ ಕುರಿತಂತೆ ಮುಂಬರುವ 3 ದಿನಗಳು ಸಮುದ್ರಕ್ಕೆ ಮೀನುಗಾರರು ತೆರಳದಂತೆ ಹವಾಮಾನ ಇಲಾಖೆ ನೀಡಿರುವ ಎಚ್ಚರಿಕೆ ಸಂದೇಶ ಪ್ರಸಾರ ಮಾಡ್ತದೆ. ಈ ಮಾಹಿತಿಯನ್ನು ಹವಾಮಾನ ಇಲಾಖೆಗೆ ಒದಗಿಸಿದ ಆಕಾಶಕಾಯ ಅಂತ ಕೇಳಿದ್ದಾರೆ. 6ನೇ ಪ್ರಶ್ನೆ, ವಿದ್ಯಾರ್ಥಿಯೊಬ್ಬನು ರಾತ್ರಿ ಆಕಾಶ ವೀಕ್ಷಿಸುತ್ತಿದ್ದಾನೆ. ನಕ್ಷತ್ರ ಪುಂಜವೊಂದರ ನಕ್ಷತ್ರಗಳ ನಡುವೆ ಗೆರೆಗಳನ್ನೆಳೆದಂತೆ ಭಾವಿಸಿದಾಗ ಉಂಟಾದ ಆಕೃತಿಯು ಬೇಟೆಗಾರನಂತೆ ಕಾಣ್ತದೆ. ಹಾಗಾದ್ರೆ ಈ ನಕ್ಷತ್ರ ಪುಂಜ ಯಾವುದು ಅಂತ ಕೇಳಿದ್ದಾರೆ. ಸೊ ಕೆಳಗಿನವುಗಳಲ್ಲಿ ಕಣ್ಣಿಗೆ ಒಳ್ಳೆಯದು ಚಟುವಟಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ಸರಿಯಾಗಿರ್ತಕ್ಕದ್ದನ್ನು ಆರಿಸಿ ಬರೀರಿ. ಪ್ರಶ್ನೆ 8, ಒಂದು ಗಾಜಿನ ಪಟ್ಟಕದ ಮೂಲಕ ಬಿಳಿಯ ಬೆಳಕಿನ ಕಿರಣ ಹಾದು ಹೋದಾಗ 7 ಬಣ್ಣಗಳಾಗಿ ವಿಭಜಿಸಲು ಕಾರಣವಾದ ವಿದ್ಯಮಾನ ಯಾವುದು. ಪ್ರಶ್ನೆ 9, ಧ್ಯೇಯ ವಸ್ತುವನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. 10, ಅತ್ಯುತ್ತಮ ವಿದ್ಯುತ್ನ ವಾಹಕ ಯಾವುದು. ಪ್ರಶ್ನೆ 11, ಈ ವಿದ್ಯಮಾನವನ್ನು ಗುರುತಿಸಿ. 12ನೇ ಪ್ರಶ್ನೆ, ಇವುಗಳಲ್ಲಿ ಹೊತ್ತಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುವ ವಸ್ತು ಯಾವುದು. 13, ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳು ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರನ ವಿಗ್ರಹದ ಹಿಂಭಾಗದಲ್ಲಿ ತಲೆಗಿಂತ ಎತ್ತರವಾಗಿ ಒಂದು ಲೋಹದ ಕಂಬಿ ಇರೋದನ್ನು ಗಮನಿಸ್ತಾರೆ. ಈ ಲೋಹದ ಕಂಬಿಯ ಕಾರ್ಯ ಏನು ಅಂತ ಕೇಳಿದ್ದಾರೆ. ಪ್ರಯೋಗಾಲಯದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟ ಸೋಡಿಯಂ ಅನ್ನು ಹೊರತೆಗೆಯದಂತೆ ಸೂಚಿಸುತ್ತಾರೆ, ಏಕೆಂದರೆ ಸೋಡಿಯಂ ಗಾಳಿಯಲ್ಲಿ ಅಂತಕ್ಕದ್ದನ್ನು ಕೇಳಿದ್ದಾರೆ. 15ನೇ ಪ್ರಶ್ನೆ, ಇದನ್ನು ಜೀವಕೋಶದ ಜೀವಂತ ಪದಾರ್ಥ ಅಂತ ಕರಿತೀವಿ. 16, ಕೊಟ್ಟಿರೋ ಚಿತ್ರದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧ ಯಾವುದು ಅಂತ ಕೇಳಿದ್ದಾರೆ. ಸೊ ಸರಿಯಾಗಿರ್ತಕ್ಕದ್ದನ್ನು ಆರಿಸಿ ಬರೀತಕ್ಕಂಥದ್ದು. ಪ್ರಶ್ನೆ 17, ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ವೈದ್ಯರು ನೀಡೋ ಸಲಹೆ ಯಾವುದು. 18, ಒಬ್ಬ ಹುಡುಗ ಗೋದಮೊಟ್ಟೆಯಿಂದ ಕುಪ್ಪಳಿಸುವ ಮತ್ತು ಈಜುವ ಪ್ರೌಢ ಕಪ್ಪೆಗಳನ್ನು ಬಂದಿರೋದನ್ನು ಶಿಕ್ಷಕರಿಂದ ತಿಳಿತಾನೆ, ಇದಕ್ಕೆ ಕಾರಣವಾದ ಪ್ರಕ್ರಿಯೆಗೆ ಏನಂತ ಕರೀತಾರೆ. 19, ಒಂದು ಪ್ರಾಜ್ಞ ಗ್ರಾಹಕನು ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳ ಹೊರತಾಗಿ ವಿದ್ಯುತ್ ಚಾಲಿತ ಕಾರನ್ನು ಖರೀದಿಸ್ತಾನೆ, ಅದರ ಹಿಂದಿನ ಕಾರಣ ಏನು ಅಂತ ಕೇಳಿದ್ದಾರೆ. ಕಡೆ ಪ್ರಶ್ನೆ ಇತ್ತು ಬಹು ಆಯ್ಕೆಗಳಲ್ಲಿ, ಒಬ್ಬ ವಿದ್ಯಾರ್ಥಿ ದೂರದರ್ಶನದಲ್ಲಿ ವಾರ್ತೆಗಳನ್ನು ವೀಕ್ಷಿಸುತ್ತಿರುವಾಗ
ಜಾಗತಿಕ ತಾಪಮಾನ ಇಳಿಕೆಗೆ ತೆಗೆದುಕೊಂಡ ಕ್ರಮಗಳ ಕುರಿತು ಮಾಹಿತಿ ತಿಳಿತಾನ. ಸಾಧ್ಯವಿರುವ ಒಂದು ಕ್ರಮ ಯಾವುದು ಅನ್ನೋದನ್ನು ಆರಿಸಿ ಬರಲಿಕ್ಕೆ ಹೇಳಿದ್ದಾರೆ. ಇನ್ನು ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳು 8 ಇರ್ತಾವ. ಅವು 21ರಿಂದ 28ರವರೆಗೆ ಇರ್ತಾವ. 2-3 ಅಂಕಗಳ ಪ್ರಶ್ನೆಗಳಿರ್ತಾವ. 21ನೇ ಪ್ರಶ್ನೆ ಕೇಳಿದ್ರು, ವಾಯು ಮಾಲಿನ್ಯ ಅಂದ್ರೆ ಏನು, ವಾಯು ಮಾಲಿನ್ಯಕ್ಕೆ ಕಾರಣವಾಗಿರ್ತಕ್ಕಂಥ 2 ಅಂಶಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಅಥವಾ ಸ್ಮಾಗ್ ಅಂದ್ರೆ ಏನು, ಸ್ಮಾಗ್ ಹೇಗೆ ಉಂಟಾಗ್ತದ ಅಂತ ಕೇಳಿದ್ದಾರೆ. 22ನೇ ಪ್ರಶ್ನೆ, ಪ್ರೌಢಾವಸ್ಥೆಗೆ ಬಂದಾಗ ಹುಡುಗಿಯರಲ್ಲಿ ಯಾವ ಹಾರ್ಮೋನು ಬಿಡುಗಡೆಯಾಗಲು ಪ್ರಾರಂಭ ಆಗ್ತದ, ಅದರ ಯಾವುದಾದರೂ ಒಂದು ಕಾರ್ಯವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 23 ಅದರಲ್ಲಿ ಇನ್ನೊಂದು ಕ್ವಶನ್ ಹಾಕಿದ್ದಾರೆ. ಹದಿಹರೆಯದವರ ಮಾನಸಿಕ ವಿಕಾಸದಲ್ಲಿ ಕಂಡುಬರುವ ಯಾವುದಾದರೂ 2 ಪ್ರಮುಖ ಗುಣಲಕ್ಷಣಗಳನ್ನು ಬರೀರಿ. 23 ಭೂಕಂಪ ಅಂದ್ರೆ ಏನು, ಭೂಕಂಪ ಅಪಾಯದ ವಲಯಕ್ಕೆ ಸೇರಿರೋ ಭಾರತದ ಯಾವುದಾದರೂ 2 ಪ್ರದೇಶಗಳನ್ನು ಹೆಸರಿಸಿ. ಅಥವಾ ಭೂಕಂಪದ ತೀವ್ರತೆಯನ್ನು ಅಳೆಯಲು ಬಳಸೋ ಮಾಪನವನ್ನು ಹೆಸರಿಸಿ. ಭೂಕಂಪದಿಂದ ಅನಾಹುತಗಳು ಉಂಟಾಗಲು ಮಾಪನದಲ್ಲಿ ಅಳತೆಯು ಎಷ್ಟಿರಬೇಕು ಅಂತ ಕೇಳಿದ್ದಾರೆ. 24 ಪೆಟ್ರೋಲ್ನಂಥ ಧ್ಯೇಯ ವಸ್ತು ಉರಿತಿರುವಾಗ ಅದನ್ನು ನಂದಿಸಲು ಬಳಸ್ತಕ್ಕಂಥ ಅತ್ಯುತ್ತಮ ಅಗ್ನಿಶಾಮಕ ಯಾವುದು, ಆ ಅಗ್ನಿಶಾಮಕವನ್ನೇ ಏಕೆ ಬಳಸ್ತಾರೆ. ಅಥವಾ ಮುಂದೆ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ರು. ಅದೇ ಪ್ರಶ್ನೆಯಲ್ಲಿ ಒಂದು ವಸ್ತು ಹೊತ್ತಿ ಉರಿಯಲು ಸಹಾಯಕವಾಗುವ ಯಾವುದಾದರೂ 3 ವೈಜ್ಞಾನಿಕ ಅಂಶಗಳನ್ನು ಬರೆಯಿರಿ. 25 ಪತನ ಕೋನ 40 ಡಿಗ್ರಿ ಇದ್ದಾಗ ಪ್ರತಿಫಲನ ಕೋನ ಎಷ್ಟಿರ್ತದ ಎಂಬುದನ್ನು ತೋರಿಸೋ ಪ್ರತಿಫಲನ ಪ್ರಕ್ರಿಯೆಯ ರೇಖಾಚಿತ್ರವನ್ನು ಬರೀರಿ. ಅಥವಾ ಅನಿಯತ ಸಮತಲದಲ್ಲಿ ಪತನ ಕಿರಣ ಮತ್ತು ಪ್ರತಿಫಲಿಸಲ್ಪಟ್ಟ ಬೆಳಕಿನ ಕಿರಣಗಳನ್ನು ತೋರಿಸೋ ಚಿತ್ರ ಬರೆಯಿರಿ. 26 ಸೈಕಲ್ ಚಕ್ರದ ರಿಮ್ಗಳಿಗೆ ಸಾಮಾನ್ಯವಾಗಿ ಕ್ರೋಮಿಯಂನ ಲೇಪನ ಮಾಡ್ತಾರೆ, ಇದಕ್ಕೆ 3 ಕಾರಣಗಳನ್ನು ನೀಡಿ ಅಂತ ಕೇಳಿದ್ದಾರೆ. ಅಥವಾ ಇತ್ತೀಚಿನ ದಿನಗಳಲ್ಲಿ ಕಬ್ಬಿಣದ ಸೇತುವೆಗಳು ದೀರ್ಘ ಬಾಳಿಕೆಗೆ ಬರ್ತಾ ಇದ್ದಾವೆ, ಈ ವಾಕ್ಯವನ್ನು ಸಮರ್ಥಿಸಿ. 27ನೇ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ, ಸೌರಮಂಡಲದಲ್ಲಿ ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಯಾವುದು, ಆ ಗ್ರಹದಲ್ಲಿ ಜೀವಿಗಳು ವಾಸಿಸಲು ಪೂರಕವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಅಥವಾ ಸೌರಮಂಡಲದಲ್ಲಿನ ಹೊರಗ್ರಹಗಳು ಯಾವುವು, ಯಾವುದಾದರೂ 2 ಗ್ರಹಗಳ ಒಂದೊಂದು ಗುಣಲಕ್ಷಣಗಳನ್ನು ಬರೀರಿ. ಕಡೆ ಪ್ರಶ್ನೆ, ಸಸ್ಯ ಜೀವಕೋಶದ ಚಿತ್ರ ತೆಗೆದು ಕೋಶಭಿತ್ತಿ, ಕೋಶಕೇಂದ್ರ, ರಸದಾನಿ, ದ್ಯುತಿ ಸಂಶ್ಲೇಷಣೆ ನಡೆಸ್ತಕ್ಕಂಥ ಕಣದಂಗದ ಭಾಗಗಳನ್ನು ಗುರುತಿಸಬೇಕು. ಇಷ್ಟು ಏನು ಮಾಡಿದ್ರಪ್ಪ ಅಂತಂದ್ರೆ 8ನೇ ತರಗತಿಗೆ ವಿಜ್ಞಾನ ವಿಷಯದಲ್ಲಿ ಮೌಲ್ಯಾಂಕನ ಪರೀಕ್ಷೆಯನ್ನು ಮಾಡೋರಿದ್ರಲ್ಲ, ಅದರದ್ದು ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ರು. ಕೀ ಆನ್ಸರ್ಸ್ಗಳನ್ನು ಶಾರ್ಟ್ಲಿಯಾಗಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ಬೇರೆ ವಿಷಯದ ವಿಡಿಯೋಗಳನ್ನು ಸಹಿತ ನೋಡಿ. ಬಾಯ್.